ಹೈಕೋರ್ಟ್ನಲ್ಲಿ ಈಗ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಮುಖಭಂಗ ಆಗಿದೆ. ಜನೌಷಧಿ ಕೇಂದ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡಬೇಕು ಅನ್ನುವಂತಹ ಆದೇಶವನ್ನ ಸರ್ಕಾರ ಕೊಟ್ಟಿತ್ತು. ಆದರೆ ಈಗ ಈ ಆದೇಶವನ್ನ ಹೈಕೋರ್ಟ್ ರದ್ದುಪಡಿಸಿದೆ. ಸರ್ಕಾರಿ ಆಸ್ಪತ್ರೆ ಆವರಣದ ಈ ಕೇಂದ್ರಗಳಲ್ಲಿದ್ದಂತಹ ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡಿಸಿತ್ತು ಸರ್ಕಾರ. ಜನೌಷಧಿ ಕೇಂದ್ರವನ್ನ ಬಂದ್ ಮಾಡಿ ಮೇ 14ರಂದು ಆದೇಶವನ್ನ ಕೂಡ ಹೊರಡಿಸಿತ್ತು ರಾಜ್ಯ ಸರ್ಕಾರ. ರಾಕೇಶ್ ಮಹಾಲಿಂಗಪ್ಪ ಮತ್ತು ಇತರರು ಸಲ್ಲಿಕೆ ಮಾಡಿದಂತಹ ಅರ್ಜಿಯ ವಿಚಾರಣೆ ನಡೆದಿದೆ. ವಿಚಾರಣೆ ನಡೆದ ನಂತರದಲ್ಲಿ ಹೈಕೋರ್ಟ್ ಈಗ ಆದೇಶವನ್ನ ಕೊಟ್ಟಿದೆ. ಬಡವರಿಗೆ ನೀಡಲಾಗುವಂತಹ ಔಷಧಿಗಳು ಉಚಿತವಾಗಿರಲಿ ಅಥವಾ ಕಡಿಮೆ ಬೆಲೆಗೆ ಆಗಿರಲಿ, ಸರ್ಕಾರ ಇದರಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಮೌಖಿಕವಾಗಿ ಈ ವಿಚಾರವನ್ನ ಹೈಕೋರ್ಟ್ ಹೇಳಿದೆ. ಔಷಧಿಗಳು ಉಚಿತವಾಗಿ ಕೊಡೋದಾಗಿರಲಿ ಅಥವಾ ಕಡಿಮೆ ಬೆಲೆಗೆ ಕೊಡೋದಾಗಿರಲಿ, ಜನರಿಗೆ ಉಪಯೋಗ ಆಗುವಂತಹ ಈ ಜನೌಷಧಿ ಕೇಂದ್ರಗಳನ್ನ ಮುಚ್ಚೋದಕ್ಕೆ ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹಸ್ತಕ್ಷೇಪ ಮಾಡೋದಿದೆಯಲ್ಲ, ಆ ಹಸ್ತಕ್ಷೇಪ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದನ್ನ ಈಗ ಹೈಕೋರ್ಟ್ ಹೇಳಿರೋದು. ಸರ್ಕಾರದ ಆದೇಶ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡಿ ಅಂತ ಆದೇಶವನ್ನ ಹೊರಡಿಸಿತ್ತು ಸರ್ಕಾರ. ಈಗ ಸರ್ಕಾರಕ್ಕೊಂದು ರೀತಿ ಮುಖಭಂಗ ಆದಂತಾಗಿದೆ. ರಾಕೇಶ್ ಮಹಾಲಿಂಗಪ್ಪ ಮತ್ತು ಇತರರು ಸಲ್ಲಿಕೆ ಮಾಡಿದಂತಹ ಅರ್ಜಿಯನ್ನ ನ್ಯಾಯಪೀಠ ವಿಚಾರಣೆ ನಡೆಸಿತು. ವಿಚಾರಣೆ ನಡೆಸಿದ ನಂತರದಲ್ಲಿ ಈಗ ಆದೇಶವನ್ನ ಕೂಡ ನೀಡಿದೆ. ಸರ್ಕಾರದ ಆದೇಶವನ್ನ ರದ್ದು ಮಾಡಿದೆ. ಕಾಂಗ್ರೆಸ್ ಸರ್ಕಾರದ ಈ ಆದೇಶದ ವಿರುದ್ಧ ಬಿಜೆಪಿ ಕೂಡ ಕಿಡಿಕಾರಿತ್ತು. ರಾಜ್ಯ ಸರ್ಕಾರ ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಮುಚ್ಚೋದಕ್ಕೆ ಮುಂದಾಗಿತ್ತು. ಆದರೆ ಅದು ಹಾಗಾಗಲಿಲ್ಲ. ಪ್ರಧಾನಿ ಮೋದಿ ಅವರ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿತ್ತು. ಹೈಕೋರ್ಟ್ ಆದೇಶ ಈಗ ಬಡ ರೋಗಿಗಳು ಮತ್ತು ಕುಟುಂಬದ ದೊಡ್ಡ ಜಯ ಅಂತ ಬಿಜೆಪಿ ಈಗ ಹೇಳ್ತಾ ಇದೆ. ಕಾನೂನು ಹೋರಾಟವನ್ನ ಕೂಡ ಮಾಡಿದ್ರು ಸಂಸದ ತೇಜಸ್ವಿ ಸೂರ್ಯ. ಅವರು ಕೂಡ ಈಗ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಹೈಕೋರ್ಟ್ ಆದೇಶದಿಂದ ಬಿಜೆಪಿ ಖುಷಿಯಾಗಿದೆ. ಯಾಕಂದ್ರೆ ಮೋದಿ ಅವರ ಒಂದು ರೀತಿಯ ಕನಸಿನ ಕೂಸು ಬಡವರಿಗೆ ಕಡಿಮೆ ದುಡ್ಡಿನಲ್ಲಿ, ಕಡಿಮೆ ಖರ್ಚಿನಲ್ಲಿ ಒಳ್ಳೊಳ್ಳೆ ಮೆಡಿಸಿನ್ ಸಿಗಬೇಕು, ಉನ್ನತ ಔಷಧಿಗಳು ಸಿಗಬೇಕು, ಕ್ವಾಲಿಟಿ ಸಿಗಬೇಕು, ಎಲ್ಲವೂ ಕೂಡ ಒಳಗೊಂಡಂತ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ಆದರೆ ಆ ಯೋಜನೆಯನ್ನ ಹಳ ಹಿಡಿತಾ ಇದೆ ಅಂತ ಹೇಳಿ ಅದನ್ನ ನಿಲ್ಲಿಸೋದಕ್ಕೆ ಹೋಗಿತ್ತು ಸರ್ಕಾರ. ಈಗ ಸರ್ಕಾರಕ್ಕೆ ಮುಖಭಂಗ ಆದಂತಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚರಣ್, ಗಮನಿಸ್ತಾ ಇದ್ದೀವಿ ಸರ್ಕಾರಕ್ಕೆ ಇದು ನಿಜಕ್ಕೂ ಕೂಡ ಮುಖಭಂಗ. ಮಹತ್ವಾಕಾಂಕ್ಷೆಯ ಯೋಜನೆ, ಜನರೇ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಮಗಿದು ಒಳ್ಳೇದಾಗ್ತಾ ಇದೆ, ಸರ್ಕಾರ ಯಾಕೆ ನಿಲ್ಲಿಸೋದಕ್ಕೆ ಹೊರಟಿದೆ ಅನ್ನುವಂಥದ್ದನ್ನ ಹೇಳಿದ್ರು. ಈಗ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರಣ್. ಯಶಸ್ವಿನಿ, ಏನೋ ಮೇ 14ನೇ ತಾರೀಕಿನಂದು ಪ್ರಧಾನಮಂತ್ರಿಯವರ ಒಂದು ಪ್ರಮುಖ ಯೋಜನೆ ಆಗಿರುವಂತಹ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಏನಿದೆ ಅದನ್ನ ಮುಚ್ಚೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡುತ್ತೆ. ರಾಜ್ಯ ಸರ್ಕಾರದ ಅಂಗಳಕ್ಕೆ ಬಂದಿದ್ದಂತಹ ಸುಮಾರು 200 ಪ್ರಸ್ತಾವನೆ ಏನಿದೆ ಅದನ್ನ ಏಕಾಏಕಿ ನಿಲ್ಲಿಸುವಂತಹ ಕೆಲಸವನ್ನ ಮಾಡುತ್ತೆ. ಮತ್ತೆ ಅದರ ಜೊತೆಗೆ ಈ ಹಿಂದೆ ಇದ್ದಂತಹ 31 ಪ್ರಸ್ತಾವನೆಗಳು ಯಾವುದೆಲ್ಲ ಅಪ್ಲೈ ಆಗಿತ್ತೋ ಅವನ್ನ ಕೂಡ ಸಂಪೂರ್ಣವಾಗಿ ತಿರಸ್ಕಾರ ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ಇದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಏನಿದೆ ಆ ಒಂದು ಜನೌಷಧಿ ಕೇಂದ್ರಗಳಿಗೆ ಬೀಗವನ್ನ ಹಾಕುವಂತ ಕೆಲಸವನ್ನ ಕೂಡ ಮಾಡುತ್ತೆ. ಈ ಒಂದು ವಿಚಾರವಾಗಿ ವಿರೋಧ ಪಕ್ಷ ಆಗಿರಬಹುದು, ಅದೇ ರೀತಿಯಾಗಿ ಸಾರ್ವಜನಿಕ ವಲಯದಲ್ಲಿ ಕೂಡ ಒಂದಿಷ್ಟು ಚರ್ಚೆಗೆ ಕೂಡ ಕಾರಣ ಆಗುತ್ತೆ. ವಿರೋಧವನ್ನ ಕೂಡ ವ್ಯಕ್ತಪಡಿಸುತ್ತಾರೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದಿಷ್ಟು ಮನವಿಗಳು ಹೋಗುತ್ತೆ. ಅದಾದ ಬಳಿಕ ಸರ್ಕಾರ ಸ್ಪಂದಿಸದೇ ಇರೋ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವನ್ನ ಹೈಕೋರ್ಟ್ ಅಂಗಳಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗತ್ತೆ. ಆ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಬೇರೆ ಬೇರೆ ಸಾರ್ವಜನಿಕರು ಆಗಿರಬಹುದು, ಮತ್ತೆ ರಾಕೇಶ್ ಮಹಾಲಿಂಗಪ್ಪ ಅನ್ನೋರು ಕೂಡ ಒಂದು ಅರ್ಜಿಯನ್ನ ಸಲ್ಲಿಸುತ್ತಾರೆ. ಸರ್ಕಾರ ಮಾಡಿರುವಂತಹ ನಿರ್ಧಾರ ಏನಿದೆ, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಮುಚ್ಚುವಂತ ನಿರ್ಧಾರ ಏನಿದೆ ಇದು ಸರಿ ಇಲ್ಲ ಅನ್ನುವಂತಹ ಒಂದು ಅರ್ಜಿಯನ್ನ ಹಾಕ್ತಾರೆ. ಇದೀಗ ಸರ್ಕಾರ ತನ್ನ ಆದೇಶವೇ ಮುಖಭಂಗ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಹೈಕೋರ್ಟ್ ರಾಜ್ಯ ಸರ್ಕಾರದ ಏನು ಆದೇಶ ಏನಿದೆ ಅದನ್ನ ರದ್ದುಗೊಳಿಸುತ್ತೆ. ಜನೌಷಧಿ ಕೇಂದ್ರಗಳು ಆಸ್ಪತ್ರೆ ಆವರಣದಲ್ಲಿದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲ ಅನ್ನೋದನ್ನ ಸಾಬೀತು ಮಾಡುತ್ತೆ. ಮತ್ತೆ ಒಂದಿಷ್ಟು
ಬಡವರಿಗೆ ಉಚಿತವಾಗಿ ಔಷಧಿ ನೀಡೋದಾಗಿರ್ಬೋದು ಅಥವಾ ಕಡಿಮೆ ದರದಲ್ಲಿ ಔಷಧಿಯನ್ನ ನೀಡೋದಾಗಿರ್ಬೋದು, ಇದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗೋದಿಲ್ಲ ಅನ್ನೋದರ ಬಗ್ಗೆ ಕೂಡ ನಿರ್ಧಾರ ಮಾಡುತ್ತೆ. ಇನ್ನು ಜನೌಷಧಿ ಕೇಂದ್ರಗಳನ್ನ ಮುಚ್ಚಬೇಕು ಅನ್ನುವಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರದ ವಿರುದ್ಧವಾಗಿ ರಿಪಬ್ಲಿಕ್ ಕನ್ನಡ ಕೂಡ ಸಂಪೂರ್ಣವಾಗಿ ವಿಸ್ತೃತವಾಗಿ ವರದಿಯನ್ನ ಮಾಡಿತ್ತು. ಬಡವರಿಗೆ ಮತ್ತೆ ಅನಾರೋಗ್ಯದಿಂದ ಬಳಲುತ್ತಿರುವಂತಹ ಒಂದಿಷ್ಟು ರೋಗಿಗಳಿಗೆ ಕಡಿಮೆ ಹಣದಲ್ಲಿ ಔಷಧಿಯನ್ನ ಕೊಡುವಂತಹ ಜನೌಷಧಿ ಕೇಂದ್ರಗಳ ಬಗ್ಗೆ ಆದೇಶವನ್ನ ಮಾಡಿರುತ್ತೆ ಕ್ಲೋಸ್ ಮಾಡೋದಕ್ಕಾಗಿ. ಅದನ್ನ ಕ್ಲೋಸ್ ಮಾಡಬೇಡಿ ಅಂತ ರಿಪಬ್ಲಿಕ್ ಕನ್ನಡ ಕೂಡ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು. ಅದಾದ ಬಳಿಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಉಚಿತವಾಗಿ ಔಷಧಿಗಳನ್ನ ಕೊಡ್ತೀವಿ ಅಂತ ಸರ್ಕಾರ ವಾದಿಸ್ತಾ ಇತ್ತು. ಆ ಒಂದು ಅದರ ಒಂದು ರಿಯಾಲಿಟಿ ಚೆಕ್ ಅನ್ನು ಮಾಡಿದಾಗ ಕೂಡ ಸರ್ಕಾರದ ಒಂದು ಕೇಂದ್ರಗಳಲ್ಲಿ ಉಚಿತವಾಗಿ ಔಷಧಿಗಳ ಅಲಭ್ಯತೆ ಏನಿತ್ತು ಅದರ ಬಗ್ಗೆ ಕೂಡ ವಿಸ್ತೃತವಾಗಿ ವರದಿಯನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳೇ ಲಭ್ಯ ಆಗ್ತಾ ಇಲ್ಲ ಅನ್ನೋದು ಕೂಡ ಬಟಾಬಯಲಾಗಿತ್ತು. ಇಂತಹ ಒಂದು ಸಮಸ್ಯೆಯ ನಡುವಿನಲ್ಲಿ ಸರ್ಕಾರದಿಂದಲೇ ನಾವು ಉಚಿತವಾಗಿ ಔಷಧಿಗಳನ್ನ ಕೊಡ್ತಾ ಇದ್ದೀವಿ, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ಯಾಕೆ ಬೇಕು ಅನ್ನುವಂತಹ ಸರ್ಕಾರದ ಆದೇಶ ಏನಿದೆ ಇದೀಗ ಹೈಕೋರ್ಟ್ ನಲ್ಲಿ ರದ್ದಾಗಿರುವಂತದ್ದು. ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು ಆದೇಶದಿಂದ ಅದೆಷ್ಟೋ ಸಾರ್ವಜನಿಕರಾಗಿರಬಹುದು ಮತ್ತೆ ರೋಗಿಗಳೇನಿದೆ ಅವರಿಗೆ ಸಹಾಯ ಆಗುವಂತಹ ಸಾಧ್ಯತೆಗಳಿರ್ತವೆ. ಯಾಕಂತ ಹೇಳಿದ್ರೆ ಸರ್ಕಾರದ ಒಂದಿಷ್ಟು ಆಸ್ಪತ್ರೆಗಳಲ್ಲಿ ಇರದಂತಹ ಔಷಧಿಗಳು, ಅಲಭ್ಯ ಇರುವಂತಹ ಔಷಧಿಗಳು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಲ್ಲಿ ಸಿಗ್ತಾ ಇರುತ್ತೆ. ಅದರ ಜೊತೆಗೆ ಆ ಒಂದು ಔಷಧಿಗಳೇನಿದೆ ಸುಮಾರು 400-500 ರೂಪಾಯಿಯನ್ನ ಹೊರಭಾಗದಲ್ಲಿ ಖಾಸಗಿ ಮೆಡಿಕಲ್ಗಳಲ್ಲಿ ಕೊಟ್ಟು ಖರೀದಿ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಒಂದು ಔಷಧಿಗಳು ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ಹೋಗಿ ಖಾಸಗಿ ಮೆಡಿಕಲ್ಗಳಿಗೆ ಹೋಗಬೇಕಾಗಿರುತ್ತೆ. ಆದ್ರೆ ಇದೀಗ ಮತ್ತೆ ಜನೌಷಧಿ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆ ಆವರಣಗಳಲ್ಲಿ ಆರಂಭ ಮಾಡಬೇಕು ಅನ್ನುವಂತಹ ಈ ಒಂದು ಆದೇಶ ಏನಿದೆ, ಸರ್ಕಾರದ ಒಂದು ಆದೇಶವನ್ನ ರದ್ದು ಮಾಡೋದೇನಿದೆ, ಇದರಿಂದಾಗಿ ಅನೇಕ ರೋಗಿಗಳಿಗೆ ಕೂಡ ಸಹಾಯ ಆಗ್ಲಿಕ್ಕಿರುವಂತದ್ದು. ಯಾಕಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ರೋಗಿಗಳು ಮಧ್ಯಮ ವರ್ಗದವರು ಅಥವಾ ಬಡ ರೋಗಿಗಳೇ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿ ಇರುತ್ತೆ. ಆ ಮಧ್ಯದಲ್ಲಿ ಔಷಧಿಗಳಿಗೆ ಸುಮಾರು 1000 ರೂಪಾಯಿ 2000 ರೂಪಾಯಿ ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಅಸಾಧ್ಯ ಆಗ್ತಾ ಇರುತ್ತೆ. ಈ ಮಧ್ಯದಲ್ಲಿ ಸಂಪೂರ್ಣವಾಗಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಕ್ಲೋಸ್ ಮಾಡುವಂತಹ ಸರ್ಕಾರದ ನಿರ್ಧಾರ ಸರಿಯಾಗಿ ಇರಲಿಲ್ಲ ಅನ್ನೋದನ್ನ ಕೂಡ ಕೋರ್ಟ್ ಈಗ ಆ ಆದೇಶವನ್ನ ಸಂಪೂರ್ಣವಾಗಿ ರದ್ದು ಮಾಡುವುದರ ಮೂಲಕವಾಗಿ ಸಾಬೀತುಪಡಿಸಿರುವಂತದ್ದು. ಅಶ್ವಿನಿ, ರೈಟ್. ಚರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಹೈಕೋರ್ಟ್ನಲ್ಲಿ ಈಗ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಮುಖಭಂಗ ಆಗಿದೆ. ಜನೌಷಧಿ ಕೇಂದ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡಬೇಕು ಅನ್ನುವಂತ ಆದೇಶವನ್ನ ಸರ್ಕಾರ ಕೊಟ್ಟಿತ್ತು. ಆದ್ರೆ ಈಗ ಈ ಆದೇಶವನ್ನ ಹೈಕೋರ್ಟ್ ರದ್ದುಪಡಿಸಿದೆ. ಸರ್ಕಾರಿ ಆಸ್ಪತ್ರೆ ಆವರಣದ ಈ ಕೇಂದ್ರಗಳಲ್ಲಿದ್ದಂತಹ ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡಿಸಿತ್ತು ಸರ್ಕಾರ. ಜನೌಷಧಿ ಕೇಂದ್ರವನ್ನ ಬಂದ್ ಮಾಡಿ ಮೇ 14ರಂದು ಆದೇಶವನ್ನ ಕೂಡ ಹೊರಡಿಸಿತ್ತು ರಾಜ್ಯ ಸರ್ಕಾರ. ರಾಕೇಶ್ ಮಹಾಲಿಂಗಪ್ಪ ಮತ್ತು ಇತರರು ಸಲ್ಲಿಕೆ ಮಾಡಿದಂತಹ ಅರ್ಜಿಯ ವಿಚಾರಣೆ ನಡೆದಿದೆ. ವಿಚಾರಣೆ ನಡೆದ ನಂತರದಲ್ಲಿ ಹೈಕೋರ್ಟ್ ಈಗ ಆದೇಶವನ್ನ ಕೊಟ್ಟಿದೆ. ಬಡವರಿಗೆ ನೀಡಲಾಗುವಂತಹ ಔಷಧಿಗಳು ಉಚಿತವಾಗಿರಲಿ ಅಥವಾ ಕಡಿಮೆ ಬೆಲೆಗೆ ಆಗಿರಲಿ, ಸರ್ಕಾರ ಇದರಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಮೌಖಿಕವಾಗಿ ಈ ವಿಚಾರವನ್ನ ಹೈಕೋರ್ಟ್ ಹೇಳಿದೆ. ಔಷಧಿಗಳು ಉಚಿತವಾಗಿ ಕೊಡೋದಾಗಿರಲಿ ಅಥವಾ ಕಡಿಮೆ ಬೆಲೆಗೆ ಕೊಡೋದಾಗಿರಲಿ, ಜನರಿಗೆ ಉಪಯೋಗ ಆಗುವಂತ ಈ ಜನೌಷಧಿ ಕೇಂದ್ರಗಳನ್ನ ಮುಚ್ಚೋದಕ್ಕೆ ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹಸ್ತಕ್ಷೇಪ ಮಾಡೋದಿದೆಯಲ್ಲ, ಆ ಹಸ್ತಕ್ಷೇಪ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದನ್ನ ಈಗ ಹೈಕೋರ್ಟ್ ಹೇಳಿರೋದು. ಸರ್ಕಾರದ ಆದೇಶ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡಿ ಅಂತ ಆದೇಶವನ್ನ ಹೊರಡಿಸಿತ್ತು ಸರ್ಕಾರ. ಈಗ ಸರ್ಕಾರಕ್ಕೊಂದು ರೀತಿ ಮುಖಭಂಗ ಆದಂತ ಆಗಿದೆ. ರಾಕೇಶ್ ಮಹಾಲಿಂಗಪ್ಪ ಮತ್ತು ಇತರರು ಸಲ್ಲಿಕೆ ಮಾಡಿದಂತಹ ಅರ್ಜಿಯನ್ನ ನ್ಯಾಯಪೀಠ ವಿಚಾರಣೆ ನಡೆಸಿತು. ವಿಚಾರಣೆ ನಡೆಸಿದ ನಂತರದಲ್ಲಿ ಈಗ ಆದೇಶವನ್ನ ಕೂಡ ನೀಡಿದೆ. ಸರ್ಕಾರದ ಆದೇಶವನ್ನ ರದ್ದು ಮಾಡಿದೆ. ಕಾಂಗ್ರೆಸ್ ಸರ್ಕಾರದ ಈ ಆದೇಶದ ವಿರುದ್ಧ ಬಿಜೆಪಿ ಕೂಡ ಕಿಡಿಕಾರಿತ್ತು. ರಾಜ್ಯ ಸರ್ಕಾರ ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಮುಚ್ಚೋದಕ್ಕೆ ಮುಂದಾಗಿತ್ತು. ಆದರೆ ಅದು ಹಾಗಾಗಲಿಲ್ಲ. ಪ್ರಧಾನಿ ಮೋದಿ ಅವರ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿತ್ತು. ಹೈಕೋರ್ಟ್ ಆದೇಶ ಈಗ ಬಡ ರೋಗಿಗಳು ಮತ್ತು ಕುಟುಂಬದ ದೊಡ್ಡ ಜಯ ಅಂತ ಬಿಜೆಪಿ ಈಗ ಹೇಳ್ತಾ ಇದೆ.
ಕಾನೂನು ಹೋರಾಟವನ್ನ ಕೂಡ ಮಾಡಿದ್ರು ಸಂಸದ ತೇಜಸ್ವಿ ಸೂರ್ಯ. ಅವರು ಕೂಡ ಈಗ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಹೈಕೋರ್ಟ್ ಆದೇಶದಿಂದ ಬಿಜೆಪಿ ಖುಷಿಯಾಗಿದೆ. ಯಾಕಂದ್ರೆ ಮೋದಿಯವರ ಒಂದು ರೀತಿಯ ಕನಸಿನ ಕೂಸು ಬಡವರಿಗೆ ಕಡಿಮೆ ದುಡ್ಡಿನಲ್ಲಿ, ಕಡಿಮೆ ಖರ್ಚಿನಲ್ಲಿ ಒಳ್ಳೊಳ್ಳೆ ಮೆಡಿಸಿನ್ ಸಿಗಬೇಕು, ಉನ್ನತ ಔಷಧಿಗಳು ಸಿಗಬೇಕು, ಕ್ವಾಲಿಟಿ ಸಿಗಬೇಕು, ಎಲ್ಲವೂ ಕೂಡ ಒಳಗೊಂಡಂತ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ಆದ್ರೆ ಆ ಯೋಜನೆಯನ್ನ ಹಳ ಹಿಡಿತಾ ಇದೆ ಅಂತ ಹೇಳಿ ಅದನ್ನ ನಿಲ್ಲಿಸೋದಕ್ಕೆ ಹೋಗಿತ್ತು ಸರ್ಕಾರ. ಈಗ ಸರ್ಕಾರಕ್ಕೆ ಮುಖಭಂಗ ಆದಂತಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚರಣ್, ಗಮನಿಸ್ತಾ ಇದೆ ಸರ್ಕಾರಕ್ಕೆ ಇದು ನಿಜಕ್ಕೂ ಕೂಡ ಮುಖಭಂಗ. ಮಹತ್ವಾಕಾಂಕ್ಷೆಯ ಯೋಜನೆ, ಜನರೇ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಮಗಿದು ಒಳ್ಳೆದಾಗ್ತಾ ಇದೆ, ಸರ್ಕಾರ ಯಾಕೆ ನಿಲ್ಲಿಸೋದಕ್ಕೆ ಹೊರಟಿದೆ ಅನ್ನುವಂಥದ್ದನ್ನ ಹೇಳಿದ್ರು. ಈಗ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರಣ್. ಎಸ್ ಅಶ್ವಿನಿ, ಏನೋ ಮೇ 14ನೇ ತಾರೀಕಿನಂದು ಪ್ರಧಾನಮಂತ್ರಿಯವರ ಒಂದು ಪ್ರಮುಖ ಯೋಜನೆ ಆಗಿರುವಂತಹ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಏನಿದೆ ಅದನ್ನ ಮುಚ್ಚೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡುತ್ತೆ. ರಾಜ್ಯ ಸರ್ಕಾರದ ಅಂಗಳಕ್ಕೆ ಬಂದಿದ್ದಂತಹ ಸುಮಾರು 200 ಪ್ರಸ್ತಾವನೆ ಏನಿದೆ ಅದನ್ನ ಏಕಾಏಕಿ ನಿಲ್ಲಿಸುವಂತಹ ಕೆಲಸವನ್ನ ಮಾಡುತ್ತೆ. ಮತ್ತೆ ಅದರ ಜೊತೆಗೆ ಈ ಹಿಂದೆ ಇದ್ದಂತಹ 31 ಪ್ರಸ್ತಾವನೆಗಳು ಯಾವುದೆಲ್ಲ ಅಪ್ಲೈ ಆಗಿತ್ತೋ ಅವನ್ನ ಕೂಡ ಸಂಪೂರ್ಣವಾಗಿ ತಿರಸ್ಕಾರ ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ಇದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಏನಿದೆ ಆ ಒಂದು ಜನೌಷಧಿ ಕೇಂದ್ರಗಳಿಗೆ ಬೀಗವನ್ನ ಹಾಕುವಂತಹ ಕೆಲಸವನ್ನ ಕೂಡ ಮಾಡುತ್ತೆ. ಈ ಒಂದು ವಿಚಾರವಾಗಿ ವಿರೋಧ ಪಕ್ಷ ಆಗಿರಬಹುದು, ಅದೇ ರೀತಿಯಾಗಿ ಸಾರ್ವಜನಿಕ ವಲಯದಲ್ಲಿ ಕೂಡ ಒಂದಿಷ್ಟು ಚರ್ಚೆಗೆ ಕೂಡ ಕಾರಣ ಆಗುತ್ತೆ. ವಿರೋಧವನ್ನ ಕೂಡ ವ್ಯಕ್ತಪಡಿಸುತ್ತಾರೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದಿಷ್ಟು ಮನವಿಗಳು ಹೋಗುತ್ತೆ. ಅದಾದ ಬಳಿಕ ಸರ್ಕಾರ ಸ್ಪಂದಿಸದೇ ಇರೋ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವನ್ನ ಹೈಕೋರ್ಟ್ ಅಂಗಳಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗತ್ತೆ. ಆ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಬೇರೆ ಬೇರೆ ಸಾರ್ವಜನಿಕರು ಆಗಿರಬಹುದು, ಮತ್ತೆ ರಾಕೇಶ್ ಮಹಾಲಿಂಗಪ್ಪ ಅನ್ನೋರು ಕೂಡ ಒಂದು ಅರ್ಜಿಯನ್ನ ಸಲ್ಲಿಸುತ್ತಾರೆ. ಸರ್ಕಾರ ಮಾಡಿರುವಂತಹ ನಿರ್ಧಾರ ಏನಿದೆ, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಮುಚ್ಚುವಂತ ನಿರ್ಧಾರ ಏನಿದೆ ಇದು ಸರಿ ಇಲ್ಲ ಅನ್ನುವಂತಹ ಒಂದು ಅರ್ಜಿಯನ್ನ ಹಾಕ್ತಾರೆ. ಇದೀಗ ಸರ್ಕಾರ ತನ್ನ ಆದೇಶವೇ ಮುಖಭಂಗ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಹೈಕೋರ್ಟ್ ರಾಜ್ಯ ಸರ್ಕಾರದ ಏನು ಆದೇಶ ಏನಿದೆ ಅದನ್ನ ರದ್ದುಗೊಳಿಸುತ್ತೆ. ಜನೌಷಧಿ ಕೇಂದ್ರಗಳು ಆಸ್ಪತ್ರೆ ಆವರಣದಲ್ಲಿದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲ ಅನ್ನೋದನ್ನ ಸಾಬೀತು ಮಾಡುತ್ತೆ. ಮತ್ತೆ ಒಂದಿಷ್ಟು ಬಡವರಿಗೆ ಉಚಿತವಾಗಿ ಔಷಧಿ ನೀಡೋದಾಗಿರಬಹುದು ಅಥವಾ ಕಡಿಮೆ ಏನು ದರದಲ್ಲಿ ಔಷಧಿಯನ್ನ ನೀಡೋದಾಗಿರಬಹುದು. ಇದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗೋದಿಲ್ಲ ಅನ್ನೋದರ ಬಗ್ಗೆ ಕೂಡ ನಿರ್ಧಾರ ಮಾಡುತ್ತೆ. ಇನ್ನು ಜನೌಷಧಿ ಕೇಂದ್ರಗಳನ್ನ ಮುಚ್ಚಬೇಕು ಅನ್ನುವಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರದ ವಿರುದ್ಧವಾಗಿ ರಿಪಬ್ಲಿಕ್ ಕನ್ನಡ ಕೂಡ ಸಂಪೂರ್ಣವಾಗಿ ವಿಸ್ತೃತವಾಗಿ ವರದಿಯನ್ನ ಮಾಡಿತ್ತು. ಬಡವರಿಗೆ ಮತ್ತೆ ಏನು ಅನಾರೋಗ್ಯದಿಂದ ಬಳಲುತ್ತಿರುವಂತಹ ಒಂದಿಷ್ಟು ರೋಗಿಗಳಿಗೆ ಕಡಿಮೆ ಹಣದಲ್ಲಿ ಔಷಧಿಯನ್ನ ಕೊಡುವಂತಹ ಜನೌಷಧಿ ಕೇಂದ್ರಗಳ ಬಗ್ಗೆ ಆದೇಶವನ್ನ ಮಾಡಿರುತ್ತೆ ಕ್ಲೋಸ್ ಮಾಡೋದಕ್ಕಾಗಿ. ಅದನ್ನ ಕ್ಲೋಸ್ ಮಾಡಬೇಡಿ ಅಂತ ರಿಪಬ್ಲಿಕ್ ಕನ್ನಡ ಕೂಡ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು. ಅದಾದ ಬಳಿಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಉಚಿತವಾಗಿ ಏನು ಔಷಧಿಗಳನ್ನ ಕೊಡ್ತೀವಿ ಅಂತ ಸರ್ಕಾರ ವಾದಿಸ್ತಾ ಇತ್ತು. ಆ ಒಂದು ಏನು ಅದರ ಒಂದು ರಿಯಾಲಿಟಿ ಚೆಕ್ ಅನ್ನು ಮಾಡಿದಾಗ ಕೂಡ ಸರ್ಕಾರದ ಒಂದು ಕೇಂದ್ರಗಳಲ್ಲಿ ಉಚಿತವಾಗಿ ಔಷಧಿಗಳ ಅಲಭ್ಯತೆ ಏನಿತ್ತು ಅದರ ಬಗ್ಗೆ ಕೂಡ ವಿಸ್ತೃತವಾಗಿ ವರದಿಯನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳೇ ಲಭ್ಯ ಆಗ್ತಾ ಇಲ್ಲ ಅನ್ನೋದು ಕೂಡ ಬಯಲಾಗಿತ್ತು. ಇಂತಹ ಒಂದು ಸಮಸ್ಯೆ ನಡುವಿನಲ್ಲಿ ಸರ್ಕಾರದಿಂದಲೇ ನಾವು ಉಚಿತವಾಗಿ ಔಷಧಿಗಳನ್ನ ಕೊಡ್ತಾ ಇದ್ದೀವಿ, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ಯಾಕೆ ಬೇಕು ಅನ್ನುವಂತಹ ಸರ್ಕಾರದ ಆದೇಶ ಏನಿದೆ ಇದೀಗ ಏನೋ ಹೈಕೋರ್ಟ್ ನಲ್ಲಿ ರದ್ದಾಗಿರುವಂತದ್ದು. ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು ಆದೇಶದಿಂದ ಅದೆಷ್ಟೋ ಸಾರ್ವಜನಿಕರಾಗಿರಬಹುದು ಮತ್ತೆ ಏನೋ ರೋಗಿಗಳೇನಿದೆ ಅವರಿಗೆ ಸಹಾಯ ಆಗುವಂತಹ ಸಾಧ್ಯತೆಗಳಿರ್ತವೆ. ಯಾಕಂತ ಹೇಳಿದ್ರೆ ಸರ್ಕಾರದ ಒಂದಿಷ್ಟು ಆಸ್ಪತ್ರೆಗಳಲ್ಲಿ ಇರದಂತಹ ಔಷಧಿಗಳು, ಅಲಭ್ಯ ಇರುವಂತಹ ಔಷಧಿಗಳು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಲ್ಲಿ ಸಿಗ್ತಾ ಇರುತ್ತೆ. ಅದರ ಜೊತೆಗೆ ಆ ಒಂದು ಔಷಧಿಗಳೇನಿದೆ ಸುಮಾರು 400-500 ರೂಪಾಯಿಯನ್ನ ಹೊರಭಾಗದಲ್ಲಿ ಖಾಸಗಿ ಮೆಡಿಕಲ್ಗಳಲ್ಲಿ ಕೊಟ್ಟು ಖರೀದಿ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಒಂದು ಔಷಧಿಗಳು ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ಹೋಗಿ ಖಾಸಗಿ ಮೆಡಿಕಲ್ಗಳಿಗೆ ಹೋಗಬೇಕಾಗಿರುತ್ತೆ. ಆದ್ರೆ
ಇದೀಗ ಮತ್ತೆ ಜನೌಷಧಿ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆ ಆವರಣಗಳಲ್ಲಿ ಆರಂಭ ಮಾಡಬೇಕು ಅನ್ನುವಂತಹ ಈ ಒಂದು ಆದೇಶ ಏನಿದೆ, ಸರ್ಕಾರದ ಒಂದು ಆದೇಶವನ್ನ ರದ್ದು ಮಾಡೋದೇನಿದೆ, ಇದರಿಂದಾಗಿ ಅನೇಕ ರೋಗಿಗಳಿಗೆ ಕೂಡ ಸಹಾಯ ಆಗ್ಲಿಕ್ಕಿರುವಂತದ್ದು. ಯಾಕಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ರೋಗಿಗಳು ಮಧ್ಯಮ ವರ್ಗದವರು ಅಥವಾ ಬಡ ರೋಗಿಗಳೇ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿ ಇರುತ್ತೆ. ಆ ಮಧ್ಯದಲ್ಲಿ ಔಷಧಿಗಳಿಗೆ ಸುಮಾರು ₹1,000 ₹2,000 ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಅಸಾಧ್ಯ ಆಗ್ತಾ ಇರುತ್ತೆ. ಈ ಮಧ್ಯದಲ್ಲಿ ಸಂಪೂರ್ಣವಾಗಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಕ್ಲೋಸ್ ಮಾಡುವಂತಹ ನಿರ್ಧಾರ, ಸರ್ಕಾರದ ನಿರ್ಧಾರ ಸರಿಯಾಗಿ ಇರಲಿಲ್ಲ ಅನ್ನೋದನ್ನ ಕೂಡ ಕೋರ್ಟ್ ಈಗ ಆ ಆದೇಶವನ್ನ ಸಂಪೂರ್ಣವಾಗಿ ರದ್ದು ಮಾಡುವುದರ ಮೂಲಕವಾಗಿ ಸಾಬೀತುಪಡಿಸಿರುವಂತದ್ದು. ಅಶ್ವಿನಿ. ರೈಟ್ ಚರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.